ಈಗ ನಾನು ಕೆಳಗಡೆ 2 ಇಂಚಿನ ಪೈಪ್ ಕೂತ್ಕೊಂಡಿದ್ದೀವಿ. ನಾನೇನಿದು ಈಗ ಮಾಡಿದ್ದೀನಿ 30 ಅಡಿಗೆ. ಇದು 1/4 ಇಂಚು ಮೇಲ್ಗಡೆ ಪೈಪ್ ತಗೊಂಡೆ. ಅದರಲ್ಲಿ 2 ಇಂಚಲ್ಲಿ 1/4 ಇಂಚ್ ತಗೊಂಡು ಇಲ್ಲಿ ಭೂಮಿ ಒಳಗೆ ಒತ್ತಿದ್ದೀನಿ 2 ಇಂಚು. ಇಲ್ಲಿ ಬಂದಮೇಲೆ ಇಲ್ಲಿ ನಾನು ಇದು 1/4 ಇಂಚ್ ಇದೆ. ಇಲ್ಲಿ 9 ಬಂದಿದೆ, 9 ಬಂದಿವೆ. ಈ ಥರ ಮೇಲ್ಗಡೆ ಜಟ್ಟಿದೆ. ಈ ಜಟ್ಟಿಗೆ ಇದರಲ್ಲಿ ಅರ್ಧ ಇಂಚ್ ಪೈಪ್ ತಗೊಂಡಿದ್ದೀನಿ ನಾನು. ಯಾವರು ಅದನ್ನು ಲ್ಯಾಟ್ರಲ್ ತಗೊಳ್ತಿದ್ರು. ಲ್ಯಾಟ್ರಲ್ ತಗೊಂಡ್ರೆ ನಿಮಗೆ ಕಮ್ಮಿ ಆಗುತ್ತೆ. ನಾನು ಇದ್ರಲ್ಲಿ ತಗೊಳ್ಳೋಣ ಅಂತೇಳಿ ಸ್ವಲ್ಪ ಕಾಸ್ಟ್ಲಿ ಆದ್ರೆ ಆಯ್ತು ಅಂತ ತಗೊಂಡಿದ್ದೀನಿ. ಇಲ್ಲಿ ನಾನೇನು ಮಾಡಿದ್ದೀನಿ, ಬಿಚ್ಚಿ ಹಾಕ್ಕೊಳ್ಳೋದ್ರ ರೀತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದು ಬೇಕು ಅಂದರೆ ಬಿಚ್ಕೊಳ್ಗಳು ಥ್ರೆಡ್ ಸಿಸ್ಟಮ್ ಇದೆ. ಇಲ್ಲಿ ಇದು ಥ್ರೆಡ್ಡು ಬಿಚ್ಕೊಂಡ್ರೆ ಬಂದುಬಿಡ್ತದೆ. ಇದು ಮೇಲ್ಗಡೆ ಪೂರ್ತಿ, ಅದು ಕೆಳಗಡೆ ಮಾತ್ರ ಭೂಮಿಯಿಂದ ಮೇಕೆ 2 ಅಡಿ ಇರ್ತದೆ, 1 ಅಡಿ ಉಳುಮೆ ಕಾಣ್ತದೆ. ಇದು ಸಪೋರ್ಟಿಂಗ್ ಅಂದ್ಬಿಟ್ಟು ಒಂದು ಹಳೆ ಅದು 10 mm ರಾಡ್ ತಗೊಂಡು ಇದಕ್ಕೆ ಕೊಳೆ ಮಣ್ಣು ಆಗದೆ ಇರಲಿ ಅಂತೇಳಿ ಒಂದು ಮಾಮೂಲಿ ಮೇಲೆ ಇದನ್ನು ಹಾಕಿದ್ದೀನಿ. 16 mm ಪೈಪ್ ಹಾಕಿ ಅದಕ್ಕೆ ಕಟ್ಟಿದ್ದೀನಿ. ಇದು ಕಟ್ಟಿಂಗ್ ಸಪೋರ್ಟ್ ಕಟ್ಟಿದ್ದೀನಿ. ಇದು ಕಟ್ಟಿಲಿ ಇದು ಕಳ್ಕೊಂಡಿರೋದಕ್ಕೆ ಈಗ 13 ತಿಂಗಳಿಂದ ಒಳಗಡೆ ಐತಲ್ಲ, 10 ತಿಂಗಳಿಂದ ಕಳ್ಕೊಂಡೈತೆ. ಅದು ಕಟ್ಟಬೇಕು. ಈಗ ಎಲ್ಲ ಕಬ್ಬೆಲ್ಲ ತರಗೆಲ್ಲ ಇದು ಮಾಡಿದ್ಮೇಲೆ ಅದು ಕಟ್ತೀನಿ. ಕೆಳಗಡೆ ಈ ಪೈಪ್ ಇದೆಯಲ್ಲ, ಇದು 1/4 ಇಂಚ್ ಪೈಪು 5 ಈ ಥರ ಜೆಟ್ ಬರೋ ಗಂಟ 1/4 ಇಂಚ್ ಇದೆ. ನಂತರ ಮುಂದಕ್ಕೆ ಅದನ್ನು 3/4 ಇಂಚಿಗೆ ಮಾಡಿದ್ದೀನಿ. ಏನಕ್ಕೆ ಮಾಡ್ಕೊಂಡಿದ್ರಿ? ಏನಕ್ಕೆ ಅಂದರೆ ಸಹ ಈಗ ಇದರಲ್ಲಿ 9 ಲೈನ್ ಇದೆ. 9 ಲೈನ್ ಇದೆ ಅಂದರೆ ನೀರು ಈಗ ಅದು ಒಂದ್ಸತ್ ನಾನು ಮಾಡೋದು 2 ಅಥವಾ 3 ಇದು ಕೊಡ್ತೀನಿ ಲೈನ್ಗೆ. ನಂತರ ಇರೋದು 2 ಇಂಚ್ ಪೈಪು ಒಳಗಡೆ. ಆ 2 ಇಂಚಿಂದ ಇದಕ್ಕೆ 1/4 ಇಂಚ್ ಬಂದಮೇಲೆ ಅಲ್ಲಿ ಇನ್ನೊಂದು ಹೋದ್ರೆ 1/4 ಇಂಚ್ ಹೋದರೆ ಅದೆಷ್ಟು 2.5 ಇಂಚ್ ಆಯಿತು. ಸುಮ್ಮನೆ ಕಾಸ್ಟ್ಲಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅದನ್ನು ಅವರು ಕೂಡ ಯಾರು ಚೋಳೂರು ವೆಂಕಟೇಶಣ್ಣನು ಕೂಡ ಅದನ್ನು ಹೇಳ್ತಿದ್ರು. ನೀವು ಫಸ್ಟು 1/4 ಇಂಚು 2 ಇಂಚು 1.5 ಇಂಚ್ ಪೈಪ್ಗಳು ಹಾಕ್ಕೊಳ್ಳಿ, ನಿಮ್ಮ ಪ್ರೆಷರ್ ನೋಡ್ಕೊಂಡು ಮುಂದಕ್ಕೆ ಹೋಯ್ತಾ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅದನ್ನು ಅಂತ ಅಂತಿದ್ರು. ಹಂಗೆ ನಾವು ಕೂಡ ಕಮ್ಮಿ ಮಾಡ್ಕೊಂಡೇ ಮಾಡ್ಕೊಂಡಿದ್ದೀವಿ ಸರ್.